ವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ಈ ತಪ್ಪನ್ನ ನಮಗೆ ಗೊತ್ತಿಲ್ಲದೆ ಮಾಡ್ತಿರ್ಬಹುದು, ಗೊತ್ತಿದ್ದು ಮಾಡ್ತಿರಬಹುದು. ಒಟ್ಟಿನಲ್ಲಿ ಈ ಥರದ ಒಂದು ಆ್ಯಟಿಟ್ಯೂಡ್ನ ನೀವು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಅದು ಕೈಂಡ್ ಆಫ್ ನೆಗೆಟಿವಿಟಿನ ಹಬ್ಬಿಸುತ್ತೆ. ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ ಹಾಗೂ ನಿಮ್ಮ ಸೋಷಲ್ ಕನೆಕ್ಷನ್ಸ್ಗೆ ಇಂಪ್ಯಾಕ್ಟ್ ಬೀಳುತ್ತೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾನು 2 ಸಿಚುವೇಷನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇತ್ತೀಚೆಗೆ ನಾನು 2 ಫ್ರೆಂಡ್ಸ್ನ ಮೀಟ್ ಮಾಡಿದೆ. ಸೊ ಒಬ್ಬ ಫ್ರೆಂಡ್, ಶಿ ಈಸ್ ಮೈ ಸ್ಕೂಲ್ ಫ್ರೆಂಡ್, ಹರ್ ನೇಮ್ ಇಸ್ ಪ್ರತಿಭಾ. ಆಕೆನ ಮೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಶಿ ಈಸ್ ಫಿಲ್ಡ್ ವಿತ್ ಅ ಲಾಟ್ ಆಫ್ ಪಾಸಿಟಿವಿಟಿ ಅಂತ ಹೇಳ್ಬೋದು. ಆಕೆ ತುಂಬ ಎನ್ಕರೇಜ್ ಮಾಡ್ತಾಳೆ, ತುಂಬ ಮಾತಾಡ್ತಾಳೆ ಹಾಗೂ ತುಂಬ ನಗಿಸ್ತಾಳೆ. ಅಂದರೆ ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಂಗೆ ಹೊಟ್ಟೆ ನೋವು ಬರೋಷ್ಟು ನಗ್ತಾ ಇರ್ತೀನಿ. ಸೊ ಆ ಥರದ ಒಂದು ಲಾಫ್ಟರ್ನ ನನ್ನ ಲೈಫ್ನಲ್ಲಿ ಶಿ ಬ್ರಿಂಗ್ಸ್. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಶಿ ಹ್ಯಾಸ್. ಹಾಗೂ ನನಗೆ ಆಕೆನ ಮೀಟ್ ಮಾಡಿ ಆದ ನಂತರ ಕೂಡ ಐ ಥಿಂಕ್ ಆಫ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ನನಗೆ ಆಕೆ ಜೊತೆ ಇದ್ದ ಎಕ್ಸ್ಪೀರಿಯನ್ಸ್ನ ನಾನು ಮತ್ತೆ ನೆನೆಸ್ಕೊಳ್ತೀನಿ. ಎಷ್ಟು ಚೆನ್ನಾಗಿತ್ತು ಆ ಟೈಮು, ಆ ಲಂಚ್ ಟೈಮ್ ನಾನು ಅವಳ ಜೊತೆ ಸ್ಪೆಂಡ್ ಮಾಡಿದ್ದು. ಮತ್ತೆ ಪ್ಲ್ಯಾನ್ ಮಾಡಬೇಕು, ಮತ್ತೆ ಮೀಟ್ ಮಾಡಬೇಕು ಅನ್ನುವಂಥ ಆಸೆ ಬರುತ್ತೆ. ಸೊ ಹಾಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಬ್ಬ ಫ್ರೆಂಡ್ನ ಕೂಡ ನಾನು ಮೀಟ್ ಮಾಡಿದೆ. ಸೊ ಈಕೆ ಏನು ಮಾಡ್ತಾಯಿದ್ಲು ಅಂದರೆ, ಆಕೆಗೆ ಒಂದು ಜಾಬ್ ಸಿಕ್ಕಿದೆ. ಅಂದರೆ ಶೀ ಕಂಪ್ಲೇನ್ಸ್ ಅ ಲಾಟ್. ಅದು ನಾನು ಒಬ್ಸರ್ವ್ ಮಾಡಿದ್ದೀನಿ. ಏನು ಲೈಫಲ್ಲಿ ಚೆನ್ನಾಗಿದ್ದರೂ ಕೂಡ, ಎಷ್ಟು ಚೆನ್ನಾಗಿ ಲೈಫ್ ನಡೀತಿದ್ರೂ ಕೂಡ, ಲೈಫ್ ಚೆನ್ನಾಗಿಲ್ಲ, ನಾನು ಖುಷಿಯಾಗಿಲ್ಲ, ನಾನು ಬೇಜಾರಾಗಿದ್ದೀನಿ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಈ ಥರ ಅವಳ ಲೈಫನ್ನು ತುಂಬ ನೆಗೆಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಮಾತಾಡ್ತಾನೇ ಇರ್ತಾಳೆ. ಅಯ್ಯೋ ನನಗೆ ನನ್ನ ಕೆಲಸ ಇಷ್ಟ ಇಲ್ಲ, ಅಯ್ಯೋ ನನ್ನ ಮನೆ ಹೀಗಿದೆ, ಅಯ್ಯೋ ನಾನು ಹಾಗೆ, ನನ್ನ ಲೈಫ್ ಹೀಗೆ ಅಂತ ಒಂಥರ ರಿಪೀಟ್ ಮಾಡೋದು ಬೇರೆ. ಒಂದು ಸಲ ಹೇಳಿದ್ದು ಓಕೆ, ನಾವು ಕೇಳಿಸ್ಕೊಳ್ತೀವಿ. ಆ್ಯಸ್ ಅ ಫ್ರೆಂಡ್ ಪ್ರಾಬ್ಲಮ್ ಹೇಳ್ತಾರೆ, ನಾವು ಅದಕ್ಕೆ ಸ್ಪಂದಿಸಬೇಕು, ಒಂದು ಸಲ ಸ್ಪಂದಿಸೋಣ. ಆದರೆ ಕಾನ್ವರ್ಸೇಷನ್ ಪೂರ್ತಿ ಅಂದರೆ ಮೀಟ್ ಮಾಡಿ ಒಂದು 2-3 ಗಂಟೆ ಎಲ್ಲ ಆಕಿದೇ ಗೋಳಾದರೆ ಏನಾಗುತ್ತೆ ಅಂದರೆ, ನಮಗೆ ಮತ್ತೆ ಈ ವ್ಯಕ್ತಿನ ಮೀಟ್ ಮಾಡಬೇಕಾ ಅಂತ ಅನಿಸುತ್ತೆ. ಯಾಕಂದರೆ ಆಕೆ ನಾನು ಮೀಟ್ ಮಾಡೋದು ಯೂಶ್ವಲಿ ಇನ್ ಅ ಇಯರ್ 1-2 ಸಲ ಅಷ್ಟೆ. ತುಂಬ ರೇರಾಗಿ ಮೀಟ್ ಮಾಡ್ತೀನಿ. ಮೀಟ್ ಆದಮೇಲೆ ತುಂಬ ಫುಲ್ ಫೀಲ್ ಆಗುತ್ತೆ, ತುಂಬ ನೆಗೆಟಿವ್ ಫೀಲ್ ಆಗುತ್ತೆ. ಹಾಗೂ ಏನು ಮಾಡಿದೆ ನಾನು ಇವತ್ತು ಈಕೆ ಜೊತೆ ಅನ್ನುವಂಥ ಒಂದು ಅನುಭವ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ನಾವು ಈ ತಪ್ಪನ್ನು ಮಾಡಬಹುದು ಅಥವಾ ನಾವು ಈ ಥರದ ಒಂದು ಎಕ್ಸ್ಪೀರಿಯನ್ಸ್ನ ಕೂಡ ನಮ್ಮ ಲೈಫ್ನಲ್ಲಿ ನೋಡಬಹುದು. ನಾವು ಪಿಕ್ ಮಾಡಬೇಕಾಗತ್ತೆ. ನಮ್ಮ ಟೈಮ್ನ ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಹೌದು, ಯಾವಾಗಲೂ ನಮ್ಮ ಲೈಫ್ನಲ್ಲಿ ನಾವು ಚೂಸ್ ಮಾಡೋರೆಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡಬೇಕು, ನಮ್ಮನ್ನ ಖುಷಿ ಪಡಿಸ್ಬೇಕು ಅನ್ನೋದಲ್ಲ ವಿಷಯ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವು ಮೀಟ್ ಮಾಡಿದಾಗ ನಮ್ಗೆ ಯಾವ ರೀತಿಯಾದ ಅನುಭವನ ಕೊಡ್ತಾ ಇದೆ ಆ ವಿಷಯ, ನಮಗೆ ಖುಷಿ ಕೊಡ್ತಾ ಇದೆಯಾ, ಮತ್ತೆ ಮೀಟ್ ಮಾಡಬೇಕು ಅನ್ನುವಂಥ ಒಂದು ಫೀಲ್ ಬರ್ತಾ ಇದೆಯಾ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಹೌದು, ದೇ ಆರ್ ಅ ಸಪೋರ್ಟ್ ಸಿಸ್ಟಮ್ ಫಾರ್ ಯು. ಅವ್ರನ್ನ ನೀವು ಮೀಟ್ ಮಾಡಬೇಕು. ಆದರೆ ಒಬ್ಬರನ್ನ ಮೀಟ್ ಮಾಡಿದಾಗ, ರೇರಾಗಿ ಮೀಟ್ ಮಾಡಿದ್ರು ಕೂಡ, ನಾನು ಯಾಕಾದರೂ ಇವತ್ತು ಹೋದ್ನೋ ಆಚೆ ಅಂತ ಡ್ರೈನ್ ಫೀಲ್ ಆಗ್ತಾಯಿದೆ, ಮನೆಗೆ ಬಂದ ಮೇಲೂ ಕೂಡ ನಿಮಗೆ ಹೆವಿ ಅನ್ನಿಸ್ತಾ ಇದೆ, ನೆಗೆಟಿವ್ ಅನ್ನಿಸ್ತಾ ಇದೆ ಅಂದರೆ, ಅವ್ರನ್ನ ಆದಷ್ಟು ಕಟ್ ಆಫ್ ಮಾಡ್ಬೋದು. ಅಥವಾ ನಾನು ಆಗಲೇ ಹೇಳಿದ್ನಲ್ಲ, ನಾನು ಮೀಟ್ ಮಾಡಿದ್ರು ಕೂಡ ರೇರಾಗಿ ತುಂಬ ಮೀಟ್ ತುಂಬ ನಾನು ರೆಗ್ಯುಲರಾಗಿ ಮೀಟ್ ಮಾಡಲ್ಲ. ಸೊ ಇವ್ರನ್ನ ಬಾಕ್ಸ್ಗೆ ಹಾಕ್ತೀನಿ. ರೇರಾಗಿ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ರೇರಾಗಿ ಮೀಟ್ ಮಾಡಿದಾಗಲೂ ಕೂಡ ನಾನು ಯಾಕೆ ಮೀಟ್ ಮಾಡಿದೆ ಅನ್ನುವಂಥ ಅನುಭವ ಆಗುತ್ತೆ. ಸೊ ನೀವು ಯಾವ ಒಂದು ಪರ್ಸನ್ ಆಗಿದ್ದೀರಾ, ನೀವು ಒಂದು ಕಡೆ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋದಾಗ, ಅಥವಾ ಒಂದು ಜಾಗಕ್ಕೆ ಹೋದಾಗ, ಅಥವಾ ಒಂದು ಸಮಾರಂಭಕ್ಕೆ ಹೋದಾಗ, ನೀವು ಯಾವ ಪಾಸಿಟಿವ್ ಎನರ್ಜಿನ ಹೊತ್ಕೊಂಡು ಹೋಗ್ತಾ ಇದ್ದೀರಾ ಒಂದು ಜಾಗಕ್ಕೆ, ಅದು ಮ್ಯಾಟರ್ ಆಗುತ್ತೆ. ಈಗ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಒಬ್ಬರಿಂದ, ಹೌದು ನನ್ನನ್ನು ಖುಷಿ ಪಡಿಸ್ಬೇಕು, ಹೌದು ನಾನು ಎಂಜಾಯ್ ಮಾಡಬೇಕು ಆ ಟೈಮ್ನ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ, ನಾವು ಅದನ್ನೇ ಮಾಡ್ತಾ ಇದ್ದೀವ ಅನ್ನೋದು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಆ ಥರ ಕಂಪ್ಲೇಂಟ್ ಬಾಕ್ಸ್ ಥರ ಕಂಪ್ಲೇಂಟ್ ಹೇಳೋದು, ನಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ ಗೋಳಾಡೋದು, ಪದೇ ಪದೇ ಹೇಳಿದ ಪ್ರಾಬ್ಲಮ್ನೇ ಹೇಳ್ತಾ ಒಂದು 100 ಸಲ ಹೇಳ್ಕೊಂಡು ಹೋಗೋದು, ಈ ಥರ ತಪ್ಪುಗಳನ್ನ ಮಾಡಿದಾಗ ಏನಾಗುತ್ತೆ ಅಂದರೆ, ವಿ ಆರ್ ನಾಟ್ ಅಟ್ರ್ಯಾಕ್ಟಿಂಗ್ ಪೀಪಲ್. ನಾವು ಮ್ಯಾಗ್ನೆಟ್ ಆಗ್ತಾ ಇಲ್ಲ, ನಾವು ಜನರನ್ನ
ನಮಗೆ ಗೊತ್ತಿಲ್ಲದಾಗೆ ನಮ್ಮ ಲೈಫಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಮತ್ತೆ ಒಬ್ಬರನ್ನ ಮೀಟ್ ಮಾಡಬೇಕು ಅನ್ನಿಸ್ಬೇಕು ಅಂದಾಗ ವಿ ಹ್ಯಾವ್ ಟು ಸಿ ಸಮ್ ಗುಡ್ ಥಿಂಗ್ಸ್. ಹಾಗೆ ನಮ್ಮಲ್ಲೂ ಆ ಗುಣ ಇರಬೇಕು ಅಂತ ಹೇಳ್ತಾ ಇರೋವಂಥದ್ದು. ಸೊ ಯೋಚನೆ ಮಾಡಿ, ನೀವು ಆ ತಪ್ಪನ್ನು ಮಾಡ್ತಾ ಇದ್ದೀರಾ ಅಥವಾ ಆ ಜನರನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀರಾ? ಯಾಕಂದರೆ ಇವ್ರನ್ನ ನೀವು ರೆಗ್ಯುಲರಾಗಿ ಡ್ರೈನರ್ಸ್ ಅಂತೀವಿ, ಇವ್ರನ್ನ ಡ್ರೈನರ್ಸ್, ಎನರ್ಜಿ ಡ್ರೈನರ್ಸ್. ಈ ಎನರ್ಜಿ ಡ್ರೈನರ್ಸ್ನ ನೀವು ರೆಗ್ಯುಲರಾಗಿ ಮೀಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಲೈಫ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೀವು ಕೂಡ ನೆಗೆಟಿವ್ ಫೀಲ್ ಮಾಡ್ತೀರಾ, ನೀವು ಕೂಡ ಮೋಟಿವೇಶನ್ ಆಗಿ ಏನೂ ಮಾಡಬೇಕು ಅನಿಸೋದಿಲ್ಲ, ನಿಮಗೂ ಲೈಫ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಎಂಥೂಸಿಯಾಸಮ್ ಸಿಗೋದಿಲ್ಲ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ.